ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ 2 ಬಿಎಂಟಿಸಿ ಬಸ್ಗಳ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಚಾಲಕ ಅಭಿಷೇಕ್ಗೆ ಗಾಯಗಳಾಗಿದೆ. ಯುವತಿಯೋರ್ವಳ ಕಾಲು ಸಿಲುಕಿ ನರಳಾಡಿದ್ದಾಳೆ. ಸಿಗ್ನಲ್ನಲ್ಲಿ ನಿಂತಿದ್ದ ವಾಯುವಜ್ರ ಬಸ್ಗೆ ಹಿಂಬದಿಯಿಂದ ಇನ್ನೊಂದು ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕನ ಸೀಟ್ ಹಿಂದೆ ಕೂತಂತ ಯುವತಿಯ ಕಾಲು ಸಿಕ್ಕಾಕೊಂಡಿತ್ತು. ಯುವತಿ ನೋವಿನಿಂದ ಚೀರಾಡಿದ್ದಾಳೆ. ಹಾರೆ ಕಟರ್ ಬಳಸಿ ಸತತ 1 ಗಂಟೆ ಕಾರ್ಯಾಚರಣೆ ಮಾಡಿದ ನಂತರ ಭಾಗ್ಯಜ್ಯೋತಿ ಅನ್ನುವಂಥ ಯುವತಿಯ ರಕ್ಷಣೆಯನ್ನು ಮಾಡಲಾಯಿತು. ಎಡಗಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಇನ್ನು ಚಾಲಕ ಅಭಿಷೇಕ್ ಮತ್ತು ಗಾಯಾಳುಗಳನ್ನು ಸೆಂಟ್ ಮಾರ್ಥಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಸಾರಿಗೆ ಸಚಿವ ಭೈರತಿ ಸುರೇಶ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಆಸ್ಪತ್ರೆಗೆ ದುಬಾರಿ ವೆಚ್ಚ ಕೇಳ್ತಾ ಇದೆ ಅಂತ ಗಾಯಾಳುಗಳು ಆರೋಪಿಸಿದ್ದಾರೆ. ಈ ವೇಳೆ ಸರ್ಕಾರವೇ ಗಾಯಾಳುಗಳ ವೆಚ್ಚ ಭರಿಸುವುದಾಗಿ ಸಚಿವರು ಹೇಳಿದ್ದಾರೆ. ಕ್ರೇನ್ ಬಳಸಿ ಬಸ್ಗಳ ತೆರವು ಮಾಡಲಾಯಿತು. ಹಲಸೂರು ಗೇಟ್ ಪೊಲೀಸರು ಬಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾ ಇತ್ತು, ಜಾರ್ತು ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಡ್ರೈವರ್ ಅಭಿಷೇಕ್, ಶರಣಮ್ಮ ಮತ್ತು ಭಾಗ್ಯಜ್ಯೋತಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಔಟ್ ಆಫ್ ದಿ ಡೇಂಜರ್ ಇದೆ. ಅವ್ರಿಗೂ ಸ್ವಲ್ಪ ಗಾಯ ಆಗಿದೆ. ಅವ್ರಿಗೂ ಡ್ರೈವರ್ಗೆ ಎಲ್ಲ ವೆಚ್ಚವನ್ನು ನಮ್ಮ ಇಲಾಖೆಯಿಂದ ನಾವೇ ಭರಿಸ್ತಾ ಇದ್ದೀವಿ. ದೇವ್ರ ದಯೆಯಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. 8 ಗಂಟೆ ಫಾಸ್ಟ್ ಆಗಿ ಬಂದು ಬಸ್ಸಲ್ಲಿ ಡಿಕ್ಕಿ ಆಗಿಬಿಟ್ಟದ್ರಿ. ನಾವು ಫ್ಯಾಮಿಲಿಯಲ್ಲಿ 10 ಜನ ಇವ್ರಿ. ಇಬ್ಬರಿಗೆ ಭಾಳ ಸೀರಿಯಸ್ ಆದ್ರೆ. ಭಾಗ್ಯ ಜ್ಯೋತಿಗೆ ಹಣಿ ಎಲ್ಲ ಕಾಲೆಲ್ಲ ತುಂಬಾ ನೋವಾಗ್ಯದ. ನಮ್ಮ ಅಮ್ಮಗನು ಬಾಯಿಗೆಲ್ಲ ಅಲ್ಲುದ್ರಿ. ಅವ್ರಿಬ್ರೇ ಭಾಳ ಸೀರಿಯಸ್ ಆದ್ರಿ. ಒಂಟ್ರಪ್ಲೆ ಹೋಗಿ ಆ ಬಸ್ಸಿಗೆ ಹೋಗಿ ಈ ಬಸ್ ಆಯ್ದುಬಿಟ್ಟದ್ರಿ. ಮನೆ ಸಾರಿಗೆ ಮಂತ್ರಿಗಳಿಗೆ ಒಂದೇ ಹೇಳ್ತೀನಿ, ನೀವು ಕೇಳ್ತಾ ಇದ್ರಿ ಏನು ಯಾವುದೇ ಸಾವಾಗಿಲ್ಲ ದೇವರ ದಯೆ ಅಂತ ಹೇಳಿ. ಆಗಿಲ್ಲ, ಈಗ ಓಕೆ, ಆಗೋ ರೀತಿಯಲ್ಲಿ ಪರಿಸ್ಥಿತಿಗಳಿದೆ. ಕಾರಣ ಎಲೆಕ್ಟ್ರಿಕಲ್ ಬಸ್ಗಳು ಓಡಾಡುವಂಥ ರೀತಿಗಳನ್ನು, ಓಡಿಸೋ ರೀತಿಯನ್ನು ಒಂದು ಸಲ ನೋಡಿ. ಮಾರುವೇಷದಲ್ಲಿ ಹೋಗಿ ಎಲೆಕ್ಟ್ರಿಕಲ್ ಬಸ್ಗಳು ಹೆಂಗೆ ಓಡಾಡುತ್ತೆ ಬೆಂಗಳೂರು ಸಿಟಿಯಲ್ಲಿ ಅಂತೇಳಿ ಆವಾಗ ಗೊತ್ತಾಗುತ್ತೆ ನಿಮಗೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ 4ನೇ ದಿನವೂ ನಡೀತು. ಬೆಂಗಳೂರು ಕೇಂದ್ರ ವಲಯದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಆಸ್ಟಿನ್ ಟೌನ್ನಲ್ಲಿ GBS ಸಿಬ್ಬಂದಿ JCB ಮೂಲಕ ಮುಖ್ಯ ರಸ್ತೆಯಲ್ಲಿ ಅಂಗಡಿಗಳು ಪಾದಚಾರಿ ಮಾರ್ಗಕ್ಕೆ ಹಾಕಿದ್ದ ಶೀಟ್ಗಳನ್ನು ತೆರವು ಮಾಡಿದ್ದಾರೆ. ಆಸ್ಟಿನ್ ಟೌನ್ ಮುಖ್ಯ ರಸ್ತೆಯಲ್ಲಿ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಇರುವ ಕೆಲ ಅಂಗಡಿಗಳು ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿಕೊಂಡಿದ್ದರು. ಅಂಗಡಿ ಮಾಲೀಕರ ಗಮನಕ್ಕೆ ತಂದು ಸುಮಾರು 2 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿದ್ದ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ CBI ರಸ್ತೆಯಲ್ಲಿ ಹೋಟೆಲ್ ಮತ್ತು ಕಾಂಡಿಮೆಂಟ್ಸ್ ಮುಂಭಾಗ ಕಟ್ಟಲಾಗಿದ್ದ ಮೆಟ್ಟಿಲುಗಳನ್ನು JCB ಕೆಡವಿದೆ. ಇದೇ ವೇಳೆ ಆಭರಣದ ಅಂಗಡಿಯವರು ಅಧಿಕಾರಿಗಳ ಜೊತೆಗೆ ವಾಕ್ಸಮರ ನಡೆಸಿದ್ದಾರೆ. ಅದೇ ರೀತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ, ಮಹದೇವಪುರ ವಿಧಾನಸಭಾ ಕ್ಷೇತ್ರ ವೈಟ್ಫೀಲ್ಡ್ ಬಳಿಯ ರಾಮಗೌಡನಹಳ್ಳಿ, ಬ್ಯಾಟರಾಯನಪುರ ಕ್ಷೇತ್ರದ ಥಣಿಸಂದ್ರದ ಬೆಲ್ಲಹಳ್ಳಿ, ಯಲಹಂಕ ಬಳಿಯ MS ಪಾಳ್ಯ ಮುಖ್ಯ ರಸ್ತೆ ಸೇರಿದಂತೆ 5 ವಲಯದಲ್ಲೂ JCB ಸದ್ದು ಮಾಡಿದೆ. ಈ ಮಧ್ಯೆ ನೂರಾರು ಬೀದಿ ಬದಿ ಅಂಗಡಿಗಳ ತೆರವಿಗೆ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಧಿಕ್ಕಾರ ಕೂಗಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಟೈಮ್ ನೀಡಿಲ್ಲ, ಕಾನೂನು ಮೀರಿ ನಮ್ಮ ಮೇಲೆ ಸರ್ಕಾರ ಗದಪ್ರಹಾರ ಮಾಡಿದೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಪಾಲಿಸೋಣ, ಆದರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಅಂದಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ಏನು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ, ಒಂದು ದಿವಸ ದುಡಿಮೆ ಮಾಡಿಲ್ಲ ಅಂತಂದರೆ ಇವಾಗ ಅವ್ರ ಮನೇಲಿ ಕಾಯಿಲೆ ಕಸಾಲೆ ಇರೋರು ಇರ್ತಾರೆ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ ಅಂಥವ್ರು ಇರ್ತಾರೆ. ಒಂದಿನ 100 ರೂಪಾಯಿ ಇಲ್ಲ ಅಂತಂದರೆ ಯಾರೂ ಕೊಡಲ್ಲ. ಇವತ್ತು ಬಂದು ಇಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದೀವಲ್ಲ, ನಿಮ್ಗೇನು ಕಣ್ಣು ಕಾಣಿಸ್ತಾ ಇಲ್ವಾ? ಬಡವ್ರ ಮೇಲೆ ತೋರಿಸ್ತಿರಲ್ಲ ನಿಮ್ಮ ದರ್ಪನ, ಹೋಗಿ ಶ್ರೀಮಂತರ ಮೇಲೆ ತೋರಿಸಿ. ಅಷ್ಟೊಂದು ಕಟ್ಕೊಂಡಿದ್ದಾರಲ್ಲ ಅವ್ರ ಮೇಲೆ ತೋರಿಸಿ, ಇಲ್ಲ ನಿಮಗೂ ಸಹಾಯ ಮಾಡೋಕ್ಕಾದ್ರೆ ನೀವು ನಮಗೆ ಮಾಡಿ. ಬೀದಿ ಬದಿ ವ್ಯಾಪಾರಿಗಳದು ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ಒಪ್ಕೊಳ್ಳೋಣ, ಆದರೆ ಅವರನ್ನು ಅಷ್ಟೊಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥವ್ರು. ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನೇನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗಬೇಕು? ನೋಟಿಸ್ ಕೊಟ್ಟಿಲ್ಲ, ಟೈಮ್ ನೀಡಿಲ್ಲ ಅಂದರೆ ಆಗಲ್ಲ. ಕಾರಣ ನೀವು ಕಟ್ಟಿರೋದೇ ಅನಧಿಕೃತವಾಗಿ, ಅದಕ್ಕೆ ಯಾವುದು ನೋಟಿಸ್ ಕೊಡೋಕ್ಕಾಗಲ್ಲ. ನೋಟಿಸ್ ಕೊಟ್ಬಿಟ್ರೆ ಅವ್ರು ತಗಲಾಕ್ಕೊಳ್ತಾರೆ, ನೋಟಿಸ್ ಕೊಟ್ಟರೆ ಅದು ಅಧಿಕೃತ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ನೋಟಿಸ್ ಕೊಡೋಕ್ಕೆ ಬರೋದಿಲ್ಲ. ಆಮೇಲೆ ನಿಮಗೆ ಪರ್ಯಾಯವಾಗಿ ಮಾನವೀಯತೆ ದೃಷ್ಟಿಯಿಂದ ಏನಾದರೂ ವ್ಯವಸ್ಥೆ ಮಾಡಬೇಕೆ ಹೊರತು ಮಾಡಲೇಬೇಕು ಅಂತ ಏನೂ ಇಲ್ಲ. ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಮಾಡಬಹುದೇನೋ, ಬಟ್ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ಅಂತೂ ತೆರವು ಆಗಲೇಬೇಕು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ಪ್ರಭಾವಿ ಪುತ್ರನ ಬೆನ್ನಿಗೆ ಮಂಡ್ಯ ಪೊಲೀಸರು ನಿಂತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಉದ್ಯಮಿ ಪುತ್ರ ರೋಹನ್ ಗೌಡ ರಕ್ಷಣೆಗೆ ಪೊಲೀಸರು ನಿಂತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಉದ್ಯಮಿಯ ಮಗನನ್ನು ರಕ್ಷಿಸುವ ಸಲುವಾಗಿ ದೂರುದಾರ ನೀಡಿದ ಎಲ್ಲ ಅಂಶಗಳು FIRನಲ್ಲಿ ದಾಖಲಾಗಿಯೇ ಆಗಿಲ್ಲ. ಗನ್ನಿಂದ ಫೈರ್ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಬರೆಯಬೇಕಾದ ಪೊಲೀಸರು ಯಾವುದೋ ಆಯುಧದಿಂದ ಫೈರ್ ಮಾಡಲಾಗಿದೆ ಅಂತ ಉಲ್ಲೇಖಿಸಿ ಕೇಸ್ನ ವೇಟೇಜನ್ನು ಇಳಿಸೋಕೆ ನೋಡಿದ್ದಾರೆ ಅಂತ ಸಂಶಯ ವ್ಯಕ್ತವಾಗಿದೆ. ಹೆಂಗೆ ಹಾಕಿದರೆ ಇದನ್ನು? ಯಾವುದೇ ಆಯುಧದಿಂದ ಹೆಂಗೆ ಫೈರ್ ಮಾಡೋಕ್ಕೆ ಬರುತ್ತೆ? ಕಾಮಿಡಿ ಮಾಡ್ತಾಯಿದ್ರು ಪೊಲೀಸರು. ಕಾರಿನಲ್ಲಿ ಸುಮಾರು 6 ರಿಂದ 7 ಮಂದಿ ಇದ್ದು ಫೈರಿಂಗ್ ನಂತರ ಕಾರಿನಿಂದ ಪರಾರಿಯಾಗಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ.
ಈ ಮಧ್ಯೆ ಯಾವುದೇ ಅಧಿಕಾರಿಗಳು ಕಾನೂನಿಗಿಂತ ದೊಡ್ಡವರಲ್ಲ, ಯಾರು ಯಾರ ರಕ್ಷಣೆ ಮಾಡೋದಿಲ್ಲ, ಡಿಜಿ ಅವರಿಗೆ ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸೂಚಿಸಿದ್ದೇನೆ ಅಂತ ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಪರಮೇಶ್ವರ್ ಇದ್ದಾಗ ಗೊತ್ತಿಲ್ಲ ಅಂತಿದ್ರು. ಈಗಿನ ಗೃಹ ಸಚಿವರಿಗೆ RSS ಬಿಟ್ಟರೆ ಏನೂ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ನೋಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರು ಕೂಡ ರಕ್ಷಣೆಗೆ ಬರೋ ಇದೆ. ನಾನಾಗಲೇ ನಮ್ಮ DGಗೂ ಹೇಳಿದ್ದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಪರಮೇಶ್ವರ್ ಇದ್ದಾಗ ನೋಡಿಲ್ಲ, ನನ್ಗೆ ಗೊತ್ತಿಲ್ಲ, ಇದೇ ಆಗೋಯ್ತು. ಈಗ ಹೊಸ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ, ಅವರಿಗೆ RSS ಬಿಟ್ರೆ ಬೇರೆ ಯಾವುದೂ ಇಲ್ಲ. ಇಮಿಡಿಯೇಟ್ ಆಗಿ ಯಾರು ಮಾಡಿದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಆಗ್ರಹವನ್ನ ಮಾಡ್ತೀನಿ ನಾನು. ನೋಬಡಿ ಈಸ್ ಅಬೌವ್ ದಿ ಲಾ ಅಂತೇಳಿ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀರಾ, ಆದರೆ ನೀವೇ ಅಬೌವ್ ದಿ ಲಾ ಇರೋರು. ಯಾಕೆ ಅಂತಂದರೆ ಎಕ್ಸಾಂಪಲ್ ಬೆಸ್ಟಾಗಿ ಹೇಳ್ತೀನಿ, ಜಾಸ್ತಿ ಟೈಮು ತೊಗೊಳ್ಳೋದಿಲ್ಲ. DJ ಹಳ್ಳಿ KJ ಹಳ್ಳಿಯಲ್ಲಿ ಮೊನ್ನೆ ಆದಂಥ ಕೇಸು ಏನಾಯಿತು? ನಿಮ್ಮವೆಲ್ಲ ಏನಾಯಿತು? ಲಾಡ್ಲೆ ಮಶಾಕ್ ದರ್ಗಾದ ಏನಾಗಿದೆ? ಅವೆಲ್ಲ ಕೇಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡು ವಾಪಸ್ ತೊಗೊಂಡ್ಬಿಟ್ರಿ. ಆಮೇಲೆ ನೋಬಡಿ ಈಸ್ ಅಬೌವ್ ದಿ ಲಾ ಅಂತ ಹೇಳ್ತೀರಾ. ಹೆಂಗೆ ಅದು? ನೀವು ಕೇಸ್ಗಳನ್ನೇ ವಾಪಸ್ ತೊಗೊಂಡ್ಬಿಡೋದು ಬಿಡಬೇಕಾಗಿತ್ತು. ಅವ್ರು ಅಪರಾಧಿನೋ ನಿರಪರಾಧಿನೋ ಎಲ್ಲ ಗೊತ್ತಾಗೋದು ಕೋರ್ಟಲ್ಲಿ ಆಗಬೇಕಲ್ಲ. ಅದೆಲ್ಲ ಬಿಟ್ಬಿಟ್ಟು ಕ್ಯಾಬಿನೆಟೆಲ್ಲ ನೀವು ತೊಗೊಂಡ್ಬಿಟ್ಟು ನೋಬಡಿ ಈಸ್ ಅಬೌವ್ ದಿ ಲಾ ಅಂದರೆ ಕಮಾನ್, ಕಾಮಿಡಿ ಮಾಡಿ ತಮಾಷೆ ಮಾಡಿಡ್ತಾ ಇದ್ದೀರಾ. ಇನ್ನು DK ಶಿವಕುಮಾರ್ ಸರ್ಕಾರಕ್ಕೆ 1 ತಿಂಗಳು ಪೂರ್ಣಗೊಂಡ ವಿಚಾರಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಟೀಕಿಸಿದ್ದಾರೆ. DKಶಿ ಬರೀ ಘೋಷಣೆ ಬಿಟ್ಟರೆ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಘೋಷಣೆ ಆಗಿದೆ, ಆದರೆ ಯಾವ ಕೆಲಸನೂ 1 ತಿಂಗಳಲ್ಲಿ ಅನುಷ್ಠಾನ ಆಗಿಲ್ಲ. ಭಾರತ್ ಜೋಡೋ ಅವರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರೆ ಅಂತ ಪಂಚಾಯಿತಿಗೆ ಘೋಷಣೆ ಆಗಿದೆ. ಸರ್ಕಾರ ದುಡ್ಡು ಇಲ್ಲದೇನೆ ಜನರ ಜೇಬಿಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ಇವರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಾರಾ ಅಂತೆಲ್ಲ ಮಾತಾಡಿದ್ದಾರೆ. ನೋಡಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವ್ದು ಇಂಪ್ಲಿಮೆಂಟ್ ಆಗಿದೆ? ಇಲ್ಲ ಜನಕ್ಕೆ ಏನಾದ್ರು ತಿಳಿಸವ್ರ? ಘೋಷಣೆಗಳಾಗಿದೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ 1 ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ದೊಡ್ಡ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ದುಡ್ಡುಡೆಯ ಕಾರ್ಯಕ್ರಮ ಇದ್ದರೆ ಅವಕ್ಕೆ ಫೌಂಡೇಶನ್ ಹಾಕೊಂಡು ಹೊರಟವ್ರೆ ಅಷ್ಟೇ. ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡೋಂಥದ್ದು ಅದು ಶ್ರೇಷ್ಠ ತರೋದಿಲ್ಲ. ಅದು ಆ ಥರ ಅವ್ರು ಮಾತಾಡೋಂಗಿದ್ರೆ ಅದಕ್ಕೆ ನಾನಾ ಥರ ಉತ್ತರಗಳು ನನಗೂ ಕೊಡೋಕ್ಕೆ ಗೊತ್ತಿದೆ. ಯಾವನೋಪ್ಪ ಡಾಕ್ಟ್ರೋನೋ ಏನು ಆಪ್ರೇಷನ್ ಮಾಡಿದಾನಂತ ಹೇಳ್ತಾ ಇದ್ದಾನಲ್ಲ, ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಪ್ರಶ್ನೆ ಮಾಡೋಂಥವ್ರು ಇವ್ರುಗಳು ಜೀನ್ಸ್ಗಳು ಮಂಗಳೂರಿಂದ ಬೆಂಗಳೂರು ತನಕ ಹರಡಿರೋಂಥ ಪ್ರಶ್ನೆ ಮಾಡಬೇಕಾಗತ್ತೆ. ನಾವು ದೇವೇಗೌಡರ ಕುಟುಂಬದಿಂದ ಬಂದಿರೋಂಥ ಒಬ್ಬ ತಳಿ ಈ ಥರ ಮಾತಾಡ್ತಾರೆ ಅಂತ ಅಂದರೆ ಅವಮಾನ ಅದು. ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. 4 ದಿನಗಳಿಂದ ಭಾರೀ ಮಳೆ ಆಗ್ತಾ ಇದೆ. ಇವತ್ತು ಮಳೆ ಇನ್ನಷ್ಟು ಜೋರಾಗಿದೆ. ಪುಣೆ ಹಾಗೂ ಥಾಣೆಯಲ್ಲಿ ಮಳೆಗೆ 5 ಮಂದಿ ಮೃತಪಟ್ಟಿದ್ದಾರೆ. ಮುಂಬೈನಲ್ಲಿ ಬೆಳಗ್ಗೆಯಿಂದ ವರುಣನ ಅಬ್ಬರ ಜೋರಾಗಿತ್ತು. ರಸ್ತೆಗಳಲ್ಲಿ ಕಾರುಗಳು, ಟ್ರಕ್ಗಳೆಲ್ಲ ಮುಳುಗಡೆ ಆಗಿಬಿಟ್ಟಿವೆ. ರಸ್ತೆಗಳೆಲ್ಲ ತುಂಬ ಹೋಗ್ಬಿಟ್ಟಿವೆ ನೀರಿನಿಂದ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅಬ್ಬರದ ಮಳೆಯಿಂದಾಗಿ ನದಿಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನಿರಂತರ ಮಳೆಯಿಂದಾಗಿ ಕೃಷ್ಣಾ, ದೂದ್ಗಂಗಾ, ಹಿರಣ್ಯಕೇಶಿ ನದಿಗಳಿಗೆ ಜೀವ ಕಳೆ ಬಂದಿದೆ. ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಮಳೆಗಾಳಿಗೆ ಬೃಹತ್ ಮರ ರಸ್ತೆ ಮೇಲೆ ಉರುಳಿ ಬಿದ್ದಿದೆ. ವ್ಯಕ್ತಿಗೆ ಒಬ್ಬ ಗಂಭೀರ ಗಾಯ ಆಗಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದ 2 ಬೈಕ್ಗಳು ಕೂಡ ಜಖಮಾಗಿವೆ. ಈ ಕಡೆಗೆ ಸಕಲೇಶಪುರ ತಾಲೂಕಿನ ಸರಗಳ್ಳಿ ಗ್ರಾಮದ ಬಳಿ ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದುಬಿಟ್ಟಿವೆ. ಕೊಡಗು ಜಿಲ್ಲೆಯ ಮಳೆ ಅಬ್ಬರ ಮುಂದುವರೆದಿದೆ. ಕೊಡಗಿನಲ್ಲಾದರೆ ಈ ಕಡೆ ಕಾವೇರಿ ತುಂಬುತ್ತೆ. ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಮೇಲೆ ಮರ ಉರುಳಿದ ಪರಿಣಾಮ ಕೆಲ ಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಈ ಮಧ್ಯೆ ಬೆಳೆಯಬೇಡಿ, ನೀರಿಲ್ಲ ಅನ್ನುವಂಥ CM ಹೇಳಿಕೆಗೆ ಅಶೋಕ್ ಕಿಡಿಕಾರಿದ್ದಾರೆ. KRS ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರು ಬೆಳೆದಿರುವ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಎಂದಿದ್ದಾರೆ. ಜುಲೈ 20ರಿಂದ ಆಗಸ್ಟ್ 13ರವರೆಗೆ ಮುಂಗಾರು ಸಂಸತ್ ಅಧಿವೇಶನ ನಡೆಯುತ್ತೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ. ಈ ಬಾರಿ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್, ಮಹಿಳಾ ಮೀಸಲಾತಿ ಬಿಲ್ ಅನ್ನು ಮಂಡಿಸುವ ಸಾಧ್ಯತೆಯೂ ಇದೆ. ಈ ಮಧ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉಪಪ್ರಧಾನಿ ಆಗಲಿದ್ದಾರೆ ಎನ್ನುವಂಥ ವದಂತಿ ಹಬ್ಬಿದೆ. ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ಜಂಟಿ ವೈಮಾನಿಕ ದಾಳಿಯಲ್ಲಿ ಹತರಾದ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಬರೋಬ್ಬರಿ 4 ತಿಂಗಳ ಬಳಿಕ ನಡೀತಾ ಇದೆ. ಇತಿಹಾಸ ಕಂಡಂಥ ಅತ್ಯಂತ ರಹಸ್ಯಮಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಆರಂಭವಾಗಿವೆ. ಶುಕ್ರವಾರ ಖಮೇನಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ನಡೆಸಿದ್ದು 86 ವರ್ಷದ ನಾಯಕನ ಶವಪೆಟ್ಟಿಗೆಯನ್ನು ಟೆಹರಾನ್ನಲ್ಲಿ ಹೊತ್ತು ಪ್ರದರ್ಶನ ಮಾಡಲಾಯಿತು. ಭಾರತದ ಸರ್ವಧರ್ಮ ನಿಯೋಗವು ಕೂಡ ಖಮೇನಿ ವಿದಾಯ ಸಮಾರಂಭದಲ್ಲಿ ಭಾಗವಹಿಸಿದೆ. ಈ ಮಧ್ಯೆ ಖಮೇನಿ ಶವಪೆಟ್ಟಿಗೆಯ ಪಕ್ಕದಲ್ಲೇ ಮತ್ತೊಂದು ಪುಟ್ಟ ಶವಪೆಟ್ಟಿಗೆ ಇದೆ. ಅದು ಸರ್ವೋಚ್ಚ ನಾಯಕನ 14 ತಿಂಗಳ ಮೊಮ್ಮಗಳದ್ದು ಅಂತ ಗೊತ್ತಾಗಿದೆ. ಕ್ರಿಕೆಟ್ನ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರುವ 2ನೇ T20 ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಬದಲಿಗೆ ಇಂಗ್ಲೆಂಡ್ ವಿರುದ್ಧ ಅವಕಾಶ ಸಿಕ್ಕಿದೆ. 15 ವರ್ಷ 99 ದಿನದ ವೈಭವ್ ಸೂರ್ಯವಂಶಿ ಈಗ ಸಚಿನ್ ತೆಂಡೂಲ್ಕರ್ ದಾಖಲೆ ಮುರಿದಿದ್ದಾರೆ. ಸಚಿನ್ 16 ವರ್ಷ 205 ದಿನ ವಯಸ್ಸಿನಲ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇವತ್ತು 10 ಬಾಲ್ ಎದುರಿಸಿ ವೈಭವ್ 2 ಸಿಕ್ಸರ್ ಸಹಿತ 14 ರನ್ ಹೊಡೆದು ಸ್ಟಂಪ್ ಔಟ್ ಆದರು.